ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯಗಳು ದಿವಾಳಿಯ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಅದೇ ರೀತಿ ಕರ್ನಾಟಕನೂ ಕೂಡ ದಿವಾಳಿಯತ್ತ ಹೆಜ್ಜೆ ಇಕ್ತಾ ಇದೆ. ಈ ಸರ್ಕಾರ ಮೊನ್ನೆ ಕುಮಾರಸ್ವಾಮಿ ಅವರು ಇದೊಂದು 60% ಸರ್ಕಾರ ಅಂತ ಹೇಳಿದ್ದಾರೆ. ನಾನು ಬೆಳಗ್ಗೆನೂ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ. ಅಣ್ಣ, ಭಾಳ ಸ್ಲೋ ಆಗಿ ಹೇಳಿದ್ದೀರಾ ನೀವು, ನಿಧಾನವಾಗಿ ಗೊತ್ತಾಗಿದೆ. 6 ತಿಂಗಳಿಂದನೇ 60% ಆಗಿದೆ. ಇದು ಮೊದಲು 40% ಇತ್ತು, ಈಗ 60%. ಇನ್ನು 3 ತಿಂಗಳಿಗೆ ಅದು 65%ಗೇನೋ ರೈಸ್ ಮಾಡಬೇಕು ಅಂತ ಮಂತ್ರಿಮಂಡಲದಲ್ಲೆಲ್ಲ ಚರ್ಚೆ ನಡೀತಾ ಇದೆಯಂತೆ ಅಂತ ನಾನು ಕುಮಾರಣ್ಣವ್ರಿಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ. ಇಲ್ಲ ಬ್ರದರ್, ಲೇಟಾಗಿ ಆಯಿತು ಅಂತ ಹೇಳಿದ್ದಾರೆ ಕುಮಾರಣ್ಣ. ಅಂದರೆ ಈ ಸರ್ಕಾರ ಪಕ್ಕಾ 60% ವಸೂಲಿ ಮಾಡ್ತಾ ಇದೆ. ಎಕ್ಸಾಂಪಲ್ ಒಂದು, ಬೆಂಗಳೂರಲ್ಲಿ ನೀವು ಯಾರನ್ನ ಕೇಳಿ ಮನೆ ಕಟ್ಟಬೇಕಾದ್ರೆ 30-40 ಸೈಟ್ಗೆ 10 ಲಕ್ಷ ನೀವು ಕಮಿಷನ್ ಕೊಡಬೇಕು. 30-40ಗೆ ಬಡವರು, ಮಿಡ್ಲ್ ಕ್ಲಾಸ್. 40-60ಗೆ 20 ಲಕ್ಷ ಕೊಡಬೇಕು. ಎಬೋ ದಟ್ 50-80 ಆ ಥರ ಇದ್ದರೆ ನೀವು 40 ಲಕ್ಷ ಕೊಡಬೇಕು. ಇನ್ನು ಫ್ಲ್ಯಾಟ್ಗಳು ಕಟ್ಟೋರ್ಗಂತೂ ಕೂಡ ನಿಮಗೆಲ್ಲ ಗೊತ್ತಿರೋ ಪ್ರಕಾರ 75, 1 ಸ್ಕ್ವೇರ್ ಫೀಟ್ಗೆ 75 ರೂಪಾಯಿ ಕೊಡಬೇಕು. ಅದರಲ್ಲಿ ಈಗ ಹೊಸದಾಗಿ ರೇರಾ ಅಂತ ಶುರುವಾಗಿದೆ, ಅದಕ್ಕೆ 15,000 ರೂಪಾಯಿ ಕೊಡಬೇಕು ಒಂದು ಫ್ಲ್ಯಾಟ್ಗೆ. ಅಂದರೆ ಇದೆಲ್ಲ ಪರ್ಸೆಂಟೇಜು, ಸಾಕ್ಷಿಗಳು ಇದಕ್ಕೆಲ್ಲ. ಈ ಸರ್ಕಾರ ಪಕ್ಕಾ 6 ತಿಂಗಳ ಹಿಂದೆನೆ, 6 ಮಂತ್ಸ್ ಬ್ಯಾಕೆ, ಕುಮಾರಣ್ಣ ಅವರು ಲೇಟಾಗಿ ಹೇಳಿದ್ದಾರೆ, 6 ತಿಂಗಳ ಹಿಂದೆನೆ 60% ರೇಟನ್ನು ರೈಸ್ ಮಾಡ್ಕೊಂಬಿಟ್ಟಿದ್ದಾರೆ ಅವರೇ. ಅದಕ್ಕೆ ಅವ್ರ ಹತ್ರ ಕಾಂಟ್ರಾಕ್ಟರ್ಗಳಿಗೂ ಕೊಡೋಕ್ಕೆ ದುಡ್ಡಿಲ್ಲ. ಈಗ ಸರ್ಕಾರದಲ್ಲಿ ಹಣ ಇಲ್ಲ. ಈಗ ಯಾವ ಕಾಂಟ್ರಾಕ್ಟರ್ಗಳು ನಮ್ಮ ಮೇಲೆ 40% ಅಂತೇಳಿ ಆಗ ಸಿದ್ದರಾಮಯ್ಯನವರು ಹೋಗಿ ಪೋಸ್ಟರ್ಗಳು ಅಂಟಿಸಿದ್ರು, ಫೋಟೋಶೂಟ್ ಮಾಡಿದರು 40% ಅಂತ. ಈಗ ಅದೇ ಕಾಂಟ್ರಾಕ್ಟರು ನೆನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ 40% ಅಲ್ಲ, ಅದಕ್ಕಿಂತ ಜಾಸ್ತಿ ನಮ್ಮ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಮತ್ತೆ ದಯಾಮರಣಕ್ಕೆ ಗವರ್ನರ್ ಅವರಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ, ದಯಾಮರಣ ಕೊಡಿ ನಮಗೆ. ಒಟ್ಟು ಗುತ್ತಿಗೆದಾರಿಗೆ ಬರಬೇಕಾದಂಥ ಬಾಕಿ 32,000 ಕೋಟಿ ಅಂದಾಜು, 32,000 ಕೋಟಿ ಅಂದಾಜು. ಎಲ್ಲಿಂದ ತತ್ತಾರೆ ಇವರು? ಈಗ ಮತ್ತೆ ತೆರಿಗೆಗಳನ್ನ ಹಾಕ್ಬೇಕು ಇವರು. ಮತ್ತೆ ಈ ಬಡ್ಜೆಟಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಪೆಟ್ರೋಲು, ಡೀಸೆಲ್ಲು, ನೀರು, ಹಾಲು, ಆಲ್ಕೋಹಾಲು, ನದಿಗಳು, ಕೆರೆಗಳು, ಕುಂಟೆಗಳು ಎಲ್ಲದಕ್ಕೂ ಹಾಕ್ಬೇಕೀಗ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅವ್ರಿಗೆ ಡೆಡ್ಲೈನು ಕೊಟ್ಟಿದ್ದಾರೆ, ಸಂಕ್ರಾಂತಿ ಒಳಗಡೆ ಮಾಡಿಲ್ಲ ಅಂದರೆ ನಾವೆಲ್ಲ ಕೆಲಸ ಸ್ಥಗಿತ ಮಾಡ್ತೀರಿ ಅಂತೇಳಿ. ಕೆಲಸ ಸ್ಥಗಿತ ಆಗ್ತಾ ಇದೆ. ಒಂದು ಕಡೆ ಆಶಾ ಕಾರ್ಯಕರ್ತರು ಅನಿರ್ದಿಷ್ಟ ಮುಷ್ಕರ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಆಶಾ ಕಾರ್ಯಕರ್ತರು ಇವತ್ತಿಂದ. ಇನ್ನೊಂದು ಕಡೆ ತೊಗರಿ ಖರೀದಿ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ಈಗ ಹಣ ಇಲ್ಲ, ತೊಗರಿ ಖರೀದಿ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ತೊಗರಿ ಖರೀದಿ ನಿಲ್ಲಿಸ್ಬಿಟ್ಟಿದ್ದಾರೆ, ರೈತರು ಕಂಗಾಲಾಗಿದ್ದಾರೆ. ಇವರು ಬಡ್ಜೆಟಲ್ಲಿ ಕರ್ನಾಟಕ ಸಿದ್ದರಾಮಯ್ಯನವರ ಏನು ಜನಪ್ರಿಯ ಬಡ್ಜೆಟ್ ನುಡಿದಂತೆ, ಏನಲ್ಲಿ ಬೆಳಗಾವಿಯಲ್ಲಿ ನೋಡಿದೆ, ಈ ದೇವಸ್ಥಾನಕ್ಕೆ ದ್ವಾರಬಾಗಿಲಿರೋದಲ್ಲ, ದೇವಸ್ಥಾನಕ್ಕೆ ಒಂದು ದ್ವಾರಬಾಗಿಲು ಇರ್ತದೆ, ಅಲ್ಲಿ ಕೈ ಮುಗಿದು ದೇವರು ಒಳಗೆ ಈಶ್ವರ ಇದ್ದಾನೆ, ರಾಮ ಇದು ಬರ್ರಿ ಅಂತ ಇದಾಕೋರು ಫೋಟೋ.
ಇಲ್ಲಿ ದಿನ ಬೆಳಗ್ಗೆ ನಾವು ಹೋಗ್ಬೇಕಾದ್ರೆ ಬೆಳಗಾಮಲ್ಲಿ ನುಡಿದಂತೆ ನಡೆದ ಸರ್ಕಾರ, ಅಭಿವೃದ್ಧಿಯ ಪರ್ವ. ಅಲೋಕೇಶನ್, ಓವರ್ ಆಲ್ ಬಡ್ಜೆಟ್ ಅಲೋಕೇಶನ್ 3,22,042.18 ಟೋಟಲ್ ಅಲೋಕೇಶನ್ ನಮ್ಮ ಕರ್ನಾಟಕ ಬಡ್ಜೆಟ್ ಅವ್ರದ್ದು. ಇದುವರೆಗೂ ಎಕ್ಸ್ಪೆಂಡಿಚರ್, ಈಗ ಜನವರಿಯಲ್ಲಿದ್ದೀರಿ, ಇನ್ನು 2 ತಿಂಗಳಿರೋದು, ಇನ್ನು 2 ಮಂತ್ಸ್ ಅಷ್ಟೇ ಇರೋದು. 2 ಮಂತ್ಸ್ ಅಂದ್ರೆ 10 ತಿಂಗಳು. 1,79,350.19 ಖರ್ಚು ಮಾಡಿರೋದು ಎಕ್ಸ್ಪೆಂಡಿಚರ್. ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ 55.69%. ಇನ್ನು 45%ನ 2 ತಿಂಗಳಲ್ಲಿ ಹೆಂಗ್ ಮಾಡ್ತಾರೆ? ಸಾಧ್ಯನಾ? ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ SC SP ಕರೆಕ್ಟಾ? ಅದರಲ್ಲಿ 28,527.02 ಅಲೋಕೇಶನ್, ಬಡ್ಜೆಟ್ ಅಲೋಕೇಶನ್ ಅವ್ರದ್ದು, ಸರ್ಕಾರದ್ದು. ಖರ್ಚು ಮಾಡಿರೋದು 28,000 ಅಂದ್ರೆ 13,000. 28,000ದಲ್ಲಿ ಖರ್ಚು ಮಾಡಿರೋದು 13,000. 13,923, 48.81%, 48.81% ಖರ್ಚು ಮಾಡಿರೋದು. ಟ್ರೈಬಲ್ ಸಬ್ ಪ್ಲಾನ್ TSP ಮಾಡಬೇಕಾಗಿದ್ದು 11,515.39 ಕೋಟಿಗಳು. ಖರ್ಚು ಮಾಡಿರೋದು ಕೇವಲ 11,000 ಇರೋದ್ರಲ್ಲಿ 4,937.59, 42.88%. ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ SDP ಖರ್ಚು ಮಾಡಬೇಕಾಗಿರೋದು 3,077 ಕೋಟಿಗಳು. ಖರ್ಚು ಮಾಡಿರೋದು ಕೇವಲ 1,076.74, 34.99%. ಸರ್ಕಾರದ ಯೋಗ್ಯತೆ, ಅಭಿವೃದ್ಧಿ ಏನು ಮೀಟಿಂಗ್ ಮಾಡಿ ಅಭಿವೃದ್ಧಿಗಳು ಚುರುಕು, ಅಭಿವೃದ್ಧಿಗಳು ಶರವೇಗದಲ್ಲಿ, ನುಡಿದಂತೆ ನಡೆದ ಸರ್ಕಾರ, ಮನೆ ಆಳ ಸರ್ಕಾರ ಇದು. ನುಡಿದಂತೆ ನಡೆದ ಸರ್ಕಾರ ಅಲ್ಲ, ಮನೆ ಆಳ ಸರ್ಕಾರ. ಇದು ಇವ್ರದ ಮಾಸ್ ಕಾರ್ಡ್, ಇದು ಪ್ರೋಗ್ರೆಸ್ ರಿಪೋರ್ಟ್, ಇದು ಲೇಟೆಸ್ಟ್ ಪ್ರೋಗ್ರೆಸ್ ರಿಪೋರ್ಟ್. ಇದು ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಪಬ್ಲಿಕ್ಗೂ ಗೊತ್ತಾಗಬೇಕಾಗಿರೋದು ಇಂಪಾರ್ಟೆಂಟ್ ಆಗಿ, ಸಿದ್ದರಾಮಯ್ಯ ಎಷ್ಟು ಬಡ್ಜೆಟಲ್ಲಿ ಮೋಸ ಮಾಡ್ತಾರೆ ಅನ್ನೋದು. ಮೋಸ ಹೇಗೆ ಮಾಡ್ತಾರೆ, ಬಡ್ಜೆಟಲ್ಲಿ ಎಲ್ಲೆಲ್ಲಿ ಅನ್ಯಾಯಗಳನ್ನು ಮಾಡಿದ್ದಾರೆ, ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ನಾವು BJPಯವರಿಗಿಂತ ಹೆಚ್ಚು ಅಭಿವೃದ್ಧಿ ಕಾರ್ಯ ಮಾಡಿದಿರಿ. ತುಳಿತಕ್ಕೆ ಒಳಗಾದಂಥ ಜನಗಳ ಅಭಿವೃದ್ಧಿ ಪರವಾಗಿರುವಂಥ ನಿಗಮಗಳಿಗೆ ನಾವು ಹೆಚ್ಚು ಅನುದಾನಗಳನ್ನು ಕೊಟ್ಟಿದ್ದೀರಿ, ಆ ನಿಗಮಗಳನ್ನು ಶಕ್ತಿಶಾಲಿಯಾಗಿ ಮಾಡಿದಿರಿ ಅಂತ ಹೇಳ್ತಾ ಇದ್ರು. ಎಕ್ಸಾಂಪಲ್ ಕೊಡ್ತೀನಿ. ದಲಿತರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಏನು ಸಂವಿಧಾನದ ಪುಸ್ತಕ ನಮ್ಮ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅಷ್ಟು ಹಿಡಿದಿಲ್ಲ, ಅಷ್ಟು ಹಿಡಿದ್ಬಿಟ್ಟವ್ರು. ಅವರು ಮಾತೆತ್ರ ಸಂವಿಧಾನ ಪುಸ್ತಕ ಹಿಡ್ಕೊಂಬತ್ತಾರೆ. ಅದು ಬೇರೆ, ಸಂವಿಧಾನದ ಶಿಲ್ಪಿಯನ್ನು 2 ಸರಿ ಸೋಲ್ಸಿರೋದು ಬೇರೆ, ಅವ್ರಿಗೆ 6 ಅಡಿ 3 ಅಡಿ ಜಾಗ ಕೊಟ್ಟಿಲ್ಲ, ಅದು ಬೇರೆ ಪ್ರಶ್ನೆ. ಅದು ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಇಲ್ಲಿ ಸರ್ಕಾರದಲ್ಲಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಗಂಗಾ ಕಲ್ಯಾಣ, ನಮ್ಮ BJP ಕಾಲದಲ್ಲಿ ನಾವು 60 ಕೋಟಿ ಕೊಟ್ಟಿದ್ದೀರಿ ಅದಕ್ಕೆ. ಈ ಸರಿ ಏನಾಗಬೇಕಾಯಿತು, ಅದು 80 ಕೋಟಿ ಆಗಬೇಕಾಯ್ತು. ಯಾಕಂದರೆ ಬಡ್ಜೆಟ್ ಗಾತ್ರ ಜಾಸ್ತಿ ಆದ ತಕ್ಷಣವೇ ನಾರ್ಮಲಿ ಇನ್ಕ್ರೀಸ್ ಆಗ್ತೈತೆ, ಮತ್ತು ಬೆಲೆಗಳು ಜಾಸ್ತಿ ಆಗಿರ್ತತೆ, ಸಿಮೆಂಟು ಇದೆಲ್ಲ ನಾರ್ಮಲಿ ಆಗಬೇಕಾಯ್ತು. ಆದರೆ ಅವ್ರು ಕೊಟ್ಟಿದ್ದೆಷ್ಟು? 40 ಕೋಟಿ. ನಾವು ಕೊಟ್ಟಿದ್ದು 60 ಕೋಟಿ, ಅವ್ರು ಕೊಟ್ಟಿದ್ದು 40 ಕೋಟಿ.
ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆ. ನಾವು ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆಗಿದ್ದಾಗ 100 ಕೋಟಿ ಕೊಟ್ರಿ ನಾವು, 100 crore. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆ, ಗಂಗಾ ಕಲ್ಯಾಣ, ಫಸ್ಟ್ನೇದು ಗಂಗಾ ಕಲ್ಯಾಣ, ಇದು ಸ್ವಯಂ ಉದ್ಯೋಗ ಯೋಜನೆ. 100 ಕೋಟಿ ನಾವು ಬಿಜೆಪಿ ಕೊಟ್ಟಿದ್ದು. ಈ ಮನೆಯಾಳ ಕಾಂಗ್ರೆಸ್ ಅವರು ಅದನ್ನ 45 ಕೋಟಿ ಇಳಿಸ್ಬಿಟ್ರು. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್, ಅದು ಅವರು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋವಂಥದ್ದಕ್ಕೆ ಕೊಡುವಂಥದ್ದು. ನಾವು ಕೊಟ್ಟಿದ್ದು 110 ಕೋಟಿ, ಅವ್ರು ಕೊಟ್ಟಿದ್ದು 60 ಕೋಟಿ, 50%. ಕರ್ನಾಟಕ ಆದಿಜಾಬು ಅಂತ ಅಭಿವೃದ್ಧಿ ನಿಗಮ, ನಾವು ಕೊಟ್ಟಿದ್ದು 100 ಕೋಟಿ, ಅವ್ರು ಕೊಟ್ಟಿದ್ದು 50 ಕೋಟಿ. ಬೋವಿ ಅಭಿವೃದ್ಧಿ ನಿಗಮ ಕಲ್ಯಾಣ ಯೋಜನೆಗಳಿಗೆ ನಾವು ಕೊಟ್ಟಿದ್ದು 95 ಕೋಟಿ, ಅವರು ಕೊಟ್ಟಿದ್ದು 55 ಕೋಟಿ. ಇದು ಅವರಿಗೆ ದಲಿತರ ಬಗ್ಗೆ ಇರುವಂತ ವಿಶೇಷ ಪ್ರೀತಿ, ವಿಶೇಷ ಕಾಳಜಿ. ಮತ್ತು ಸಂವಿಧಾನ ಪುಸ್ತಕ ಇಟ್ಕೊಂಬಂದಿದ್ರಲ್ಲ, ಕಾಲಿದೋ ಗೊತ್ತಿಲ್ಲ, ಪ್ರಿಂಟ್ ಆಗಿತ್ತೋ ಏನೋ ಗೊತ್ತಿಲ್ಲ. ಅವ್ರಿಗೆ ದಲಿತರ ಬಗ್ಗೆ ಇರುವಂತ ಕಾಳಜಿ ಇದ್ದಿದ್ರೆ ಜಾಸ್ತಿ ಮಾಡ್ಬೇಕಾಯ್ತಲ್ಲ, ಇವರು ಯಾಕೆ ಕಡಿಮೆ ಮಾಡಿದ್ರಿ? ಆ ದಲಿತ ಜನಾಂಗಕ್ಕೆ ಉತ್ತರ ಕೊಡ್ಬೇಕಲ್ಲ. ಇದನ್ನ ಮೋಸ ಮಾಡ್ತಾ ಇರೋದು ಇವರು. ಹಿಂದುಳಿದ ವರ್ಗಗಳಿಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು 190 ಕೋಟಿ, 190. ಅವರು ಒದಗಿಸಿರೋದು 100 crores. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು 25 ಕೋಟಿ, ಅವರು ಅದನ್ನು 13ಕ್ಕೆ ರೆಡ್ಯೂಸ್ ಮಾಡಿದ್ರು. ಇನ್ನೊಂದು ಬಹಳ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ, ಸಂಗೊಳ್ಳಿ ರಾಯಣ್ಣನಿಗೆ ನಾವು ಕೊಟ್ಟಿದ್ದು 106 ಕೋಟಿ, ಅವ್ರು ಕೊಟ್ಟಿದ್ದು 50 ಕೋಟಿ. ಆಮೇಲೆ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಅಂಬಿಗರ ಬಸವಣ್ಣ ಅಲ್ಲ, ಅವರ ಇದರಲ್ಲಿ ಬರೋರು, ಅವರ ಅನುಯಾಯಿ. ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು 25, ಅವ್ರು ಕೊಟ್ಟಿದ್ದು ಕೇವಲ 5. ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಲೆಕ್ಕ ಹಾಕೊಳ್ಳಿ? 80%. ಯಾರು ಬಸವಣ್ಣವರ ಅನುಯಾಯಿಗಳಾಗಿದ್ದರು. ಆಮೇಲೆ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ಉಪ್ಪಾರರಿಗೆ 15 ಕೋಟಿ ನಾವು ಕೊಟ್ಟಿದ್ರಿ, ಅವರು 8 ಕೋಟಿ ತಂದರು ಅದನ್ನ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ವೀರಶೈವರಿಗೆ ದೊಡ್ಡ ದೊಡ್ಡ ಮಾತುಗಳಾಡ್ತಾರಲ್ಲ ವೀರಶೈವರ ಬಗ್ಗೆ, ನಾವು 100 ಕೋಟಿ ಕೊಟ್ರಿ, ಅದನ್ನ 60 ಕೋಟಿಗೆ ಡಿಸ್ಕೌಂಟ್ ಹೊಡೆದ್ರು. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯ ಪ್ರಾರಂಭ ಮತ್ತು ನಿರ್ವಹಣೆ, ಹಿಂದುಳಿದ ವರ್ಗಗಳಿಗೆ ಹಾಸ್ಟೆಲ್ಸ್ ನಾವು 193 ಕೋಟಿ ಕೊಟ್ಟಿದ್ರಿ, 100 ತೆಗೆದಾಕ್ಬಿಟ್ರು ಅವರು, ಬರೀ 90 ಕೋಟಿ ಮಾತ್ರ ಇಟ್ರು. ಟಿಪ್ಪು ಜಯಂತಿ ಮಾಡಿದವರಿಂದ ನಾವೇನು ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಆದರೂ ಹೇಳ್ಬೇಕು, ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರಿಗೆ ಹಿಂದೂ ದೇವಾಲಯಗಳ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳು ನಾವು ಬಿಜೆಪಿ 22-23ರಲ್ಲಿ 274.68. ಸುನಿಲ್, ಹಿಂದೂ ನಮ್ಮ ಪಕ್ಕದಲ್ಲಿ ಹಿಂದೂ ನಾಯಕರು ಕೂತಿದ್ದಾರೆ, ದತ್ತಮಾಲೆ ಎಲ್ಲ, 274.68, 274 ಕೋಟಿ ಕೊಟ್ಟಿದ್ರಿ. ಈ ಕಾಂಗ್ರೆಸ್ ಅವರು ಎಷ್ಟು ಕೊಟ್ಟಿದ್ದಾರೆ? 50%, 60%, 80% ಡಿಸ್ಕೌಂಟು, 90% ಡಿಸ್ಕೌಂಟು, 17 ಕೋಟಿ ಕೊಟ್ಟಿದ್ದಾರೆ.
ನಾವು ಕೊಟ್ಟಿದ್ದು 274, ಅವರು ಕೊಟ್ಟಿದ್ದು 17 ಕೋಟಿ. ರಾಜ್ಯದ ವಿವಿಧ ಮಠಗಳು ಹಾಗೂ ದೇವಾಲಯಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಸಹಾಯಧನ. ಮಠ ಮಂದಿರಗಳ ಅನ್ನದಾಸೋಹಕ್ಕೆ ಬಡವರು ಯಾರು ಬರ್ತಾರೆ ಮಠಗಳಿಗೆ, ಅವ್ರಿಗೆ ಅನ್ನದಾಸೋಹ ಮಾಡೋಕ್ಕೆ, ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಯಾರು ಓದ್ತಾರೆ, ಅಲ್ಲಿ ಬಡ ಮಕ್ಕಳು, ಅನಾಥ ಮಕ್ಕಳು, ಅಂಗವಿಕಲರು, ಅವ್ರಿಗೆಲ್ಲ ಸರ್ಕಾರದ ಸಹಾಯಧನ ನಾವು ಕೊಟ್ಟಿದ್ದು 154.85 ಕೋಟಿ. ಅವರೆಷ್ಟು ಕೊಟ್ಟಿದ್ದಾರೆ? 30 ಕೋಟಿ ಕೊಟ್ಟಿದ್ದಾರೆ. ಅನ್ನಕ್ಕೂ ಕನ್ನ ಹಾಕೋ ಅಂತ ಸಿದ್ದರಾಮಯ್ಯ. ಸ್ಪೆಷಲ್ ಗ್ರಾಂಟ್. ಆಮೇಲೆ ಈಗೆಲ್ಲ ಹೋರಾಟ ಆಯ್ತಲ್ಲ, ಏನು ವಕ್ಫ್ ಬೋರ್ಡ್, ಏನೋ ಕಬರ್ಸ್ಥಾನಗಳಿಗೆ ಬರೋ ಕರ್ನಾಟಕದಲ್ಲಿರೋ ಬರೋ ಜಮೀನೆಲ್ಲ ಕಬ್ರಸ್ತಾನ್ ಅಂತ ಹಾಕಿದ್ರು. ಕಬ್ರು ಅಂದ್ರೆ ಏನು? ಕಬ್ರು ಅಂದ್ರೆ ಕಬಳಿಸೋದು. ಅವ್ರ ವೆಬ್ಸೈಟಲ್ಲಿ ಇರೋದು ಬೇಡ, ಲಕ್ಷಾಂತರ ಎಕರೆ ಐತೆ ಅದು ಕಬ್ರಸ್ತಾನ. ನೋಡಿ, ಅದಕ್ಕೆ ನಾವು ಯಾಕೆ ಸಿದ್ದರಾಮಯ್ಯನ ಮೆಚ್ಚಬೇಕು ಅಂದರೆ, ಹಿಂದೂಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ. ಅವ್ರಿಗಿಂತ ನಾವು ಮುಸ್ಲಿಮ್ಗಿಂತ ಕಡಿಮೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಏನೋ ಮೋಸ್ಟ್ಲಿ ಅವರು ಇದೆಲ್ಲ ಎಷ್ಟು 5-6 ಲಕ್ಷ ಕೋಟಿ ಅಂತ ಅವತ್ತು ಯಾರೋ ಅಂದಾಜು ಮಾಡಿ ಏನೋ ಹೇಳ್ತಾ ಇದ್ರು. 5 ಲಕ್ಷ ಕೋಟಿ ಏನೋ ಆಗ್ತೈತೆ ಅಂತ ಆಸ್ತಿ ಬೆಲೆ. ನಮ್ದು ನೋಡಿ ಇಲ್ಲಿ 10 ಕೋಟಿ ಕೊಟ್ಟಿದ್ದಾರೆ. ಹಿಂದೂ ರುದ್ರಭೂಮಿ ನಿರ್ವಹಣೆ ಮತ್ತು ಅಭಿವೃದ್ಧಿ ನಾವಿದ್ದಾಗ ಅದನ್ನ ಅಂದಾಜು 25 ಕೋಟಿ ಕೊಟ್ಟಿದ್ದೀವಿ. ಅದನ್ನು 10 ಕೋಟಿಗೆ ತಂದು ಲಾಸ್ಟ್ ನೇಕಾರರು ರೋಟಿ ಕಪಡ ಅವ್ರ ಮಕಾನ್. ನಮ್ಮ ಘೋಷಣೆ ದೇಶದಲ್ಲಿ ರೋಟಿ ಕಪಡ ಅವ್ರ ಮಕಾನ್. ಇಷ್ಟೊತ್ತು ಎಲ್ಲ ಓದಿದ್ದೀನಿ, ಮಕಾನು ರೋಟಿದೆಲ್ಲ ಓದಿದ್ದೀನಿ. ಈ ಕಪಡ ನೇಕಾರರ ಯೋಜನೆ, ವೀವರ್ಸ್ ಪ್ಯಾಕೇಜ್ 2022-23 ಬಿಜೆಪಿ 125.77 ಕೋಟಿ. ಕಾಂಗ್ರೆಸ್ ಒದಗಿಸಿರೋದು 5%, 10 ಕೋಟಿ, ಕೇವಲ 10 ಕೋಟಿ. ಇಷ್ಟು ಕೂಡ ಅವರು ಬಡ್ಜೆಟ್ ಹೇಳ್ತಾ ಇದ್ರಲ್ಲ, ವಿರೋಧ ಪಕ್ಷದವ್ರಿಗೆ ಲೆಕ್ಕ ಗೊತ್ತಿಲ್ಲ ರೀ, ವಿರೋಧ ಪಕ್ಷದವ್ರಿಗೆ ಏನು ಗೊತ್ತಿಲ್ಲ, ನಾವು ಅಭಿವೃದ್ಧಿ ಮಾಡಿದಿರಿ. ಕೊಟ್ಟಿರೋದು ಖರ್ಚಾಗಿರೋದು ಲೆಕ್ಕ ಕೊಡ್ತೀನಿ. ಇನ್ನೊಂದಿನ ಮಾಡೋಣ, ಇವಾಗ ಯಾಕೆ? ಕೊಟ್ಟಿರೋದು ಅಲೋಕೇಶನ್ ಎಲ್ಲ ಕೊಡ್ತೀನಿ. ಆಮೇಲೆ ಏನು ಬೇಕೋ ಕೇಳಿ, ಇನ್ನೊಂದು ಸ್ವಲ್ಪ ಅಷ್ಟೇ ಮುಗಿದೋಯ್ತು ನಂದು. ಈ ಸರ್ಕಾರ ಈ ಕಮಿಷನ್ ದಂಧೆಗೋಸ್ಕರ ಇಡೀ ರಾಜ್ಯವನ್ನ ಕತ್ತಲೆಗೆ ದೂಡ್ತಾ ಇದೆ. ಅವರ MLA ಹೇಳಿರೋ ಅಂಥದ್ದು. ಮೊನ್ನೆನೂ ಯಾರೋ ಹೇಳ್ದ, ಇಟ್ನಾಳ್ ಕೊಪ್ಪಳ ಇಟ್ನಾಳ್ ಹೇಳಿದ್ರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳಬೇಕಾಯ್ತಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳಬೇಕಾಯ್ತಲ್ಲ. ಅವಾಗ ಯಾಕೆ ಕೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ? ನಾವು ಮೋಸ ಮಾಡ್ತೀರಿ, ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ. ಇಲ್ಲ, ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಾಗ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತಂದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆನೇ ಬಹಿರಂಗ ಹೇಳಿದ್ದಾರೆ, ಹಿಂಗೆ ಮಾಡಿ ಪಾಪರ್ ಮಾಡಿಬಿಡ್ತೀರಾ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಕಾಂಗ್ರೆಸ್ ಮೀಟಿಂಗಲ್ಲಿ ಮಾತಾಡ್ತಾ ಇರೋದು ನೀವೇ ತೋರಿಸಿದ್ದೀರ. ಅವರು ಅನ್ಅಫಿಷಿಯಲ್ ಮಾತಾಡಿರೋದನ್ನ ನೀವೇ ಹಾಕಿ ತೋರಿಸಿದ್ದೀರ. ಆಮೇಲೆ CM ಆರ್ಥಿಕ ಸಲಹೆಗಾರರು ರಾಯರೆಡ್ಡಿ ಅವರು ಹೇಳಿರೋದು ಕೂಡ ನೀವು ನೋಡ್ತಾ ಇದ್ದೀರಾ. ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವರೇ. ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವರೇ. ಗವಿಯಪ್ಪ ಅವರು ಆಯ್ತು. ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಲ್ಲ ಒಂದು ಸರಿ
ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ. ನನಗೆ ಅನ್ಸೋ ಪ್ರಕಾರ ಅಭಿವೃದ್ಧಿ ಕುಂಠಿತ 100% ಆಗಿದೆ ಅವ್ರದ್ದು. ಆದರೆ ಕಾಂಗ್ರೆಸ್ ಅವರ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ. ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ. 40% ಇದ್ದಿದ್ದನ್ನ 60%ಗೆ ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್ನ. ಈಗ ಕೇಂದ್ರ ಸಚಿವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು. ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡ್ಕೊಳಕ್ಕೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಯಾಕೆ ಈ ಬೆಲೆ ಏರಿಕೆ ಆದಮೇಲೆ ಇದ್ರದ್ದಾಗಿದೆ ಅಲ್ಲ, ಟ್ರಾನ್ಸ್ಪೋರ್ಟ್ ಏರಿಕೆ ಆಯಿತು, ಹಾಲು ಏನೇನಿದೆ ಎಲ್ಲ ಏರಿಕೆ ಆದಮೇಲೆ ನಮ್ಮದು ಏರಿಕೆ ಆಗಬೇಕು ಅಂತೇಳಿ ಇನ್ನೊಂದು 5% ಎಕ್ಸ್ಟ್ರಾ ಮಾಡ್ಕೊಳಕ್ಕೂ ಹೋಗ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯ ದಿವಾಳಿ ಆದರೂ ಕೂಡ ಕಾಂಗ್ರೆಸ್ ಅವರ ಲೂಟಿ, ಈ 60% ಕಮಿಷನ್ ಲೂಟಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾಂಟ್ರಾಕ್ಟರ್ಗಳು ಸತ್ಯದ ಮನೆ ಗುಲ್ಬರ್ಗಾದಲ್ಲೂ ಆಯಿತು. ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ. ಸರಣಿ ರೀತಿ ಆತ್ಮಹತ್ಯೆ ಆಗ್ತಾ ಇದೆ. ಈಗ ಕಾಂಟ್ರಾಕ್ಟರ್ಗಳ ಸರದಿ ಬಂದಿದೆ ಆತ್ಮಹತ್ಯೆ. ಈಗ ಆತ್ಮಹತ್ಯೆಗೆ ಅರ್ಜಿ ಹಾಕೋಣ ಅಂತ ಕಾಲ ಬಂದ್ಬಿಟ್ಟಿದೆ. ಎಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡಗಣಕ್ಕೆ ಅರ್ಜಿನ ಗವರ್ನರ್ಗೆ ಹಾಕುವಂಥ ಕಾಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ. ನೆನ್ನೆ ನೋಡಿದೆ ನಾನು, ಸಿದ್ದರಾಮಯ್ಯನವರು ದಾಖಲೆ ಇದೆಯನ್ರಿ 60%ಗೆ ದಾಖಲೆ ಇದೆಯಾ ಅಂತ ನಾನು ಹೇಳಿದ್ದೀನಿ. ಈಗ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು. ನೀವು ದಾಖಲೆ ಪೋಸ್ಟರ್ ಅಂಟಿಸೋವಾಗ ನೀವ್ಯಾಕೆ ದಾಖಲೆ ಬಿಡುಗಡೆ ಮಾಡಿದ್ರ? ಯಾವ ದಾಖಲೆ ಬಿಡುಗಡೆ ಮಾಡಿದ್ರೆ ತೋರಿಸಿ ನೀವು. ಅವತ್ತು ಕಾಂಟ್ರಾಕ್ಟರ್ ಹೇಳಿರೋದನ್ನ ಹೇಳಿದ್ರಿ, ಇವತ್ತು ಕಾಂಟ್ರಾಕ್ಟರ್ ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದಾರಲ್ಲ. 40% ಕಾಲ ಹೋಗಿ ಬಹಳ ದಿನಗಳಾಗೋಯ್ತು ಅಂತ ಹೇಳಿದಾರೆ ಅವರು. ನೀವು ಅಲಿಗೇಷನ್ ಮಾಡುವಾಗ ದಾಖಲೆಗಳು ಬೇಕಾಗಿಲ್ಲ, ಬಿಜೆಪಿ ಅಲಿಗೇಷನ್ ಮಾಡಿದ್ರೆ ದಾಖಲೆಗಳು ಕೊಡಬೇಕು. ಇದ್ಯಾವ ನ್ಯಾಯ ಅಪ್ಪ ಸಿದ್ದರಾಮಣ್ಣ? ಇದ್ಯಾವ ನ್ಯಾಯ ಇದು? ಇದು ಪಕ್ಕ 60% ಸರ್ಕಾರ, ಇದು 60% ಲೂಟಿಯ ಸರ್ಕಾರ. ಇದು ಡೌಟೇ ಇಲ್ಲ. ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಅದನ್ನು ನಾನು ಸಮರ್ಥನೆ ಮಾಡ್ತೀನಿ.